ನಮಸ್ಕಾರ ಗೆಳೆಯರೇ. ಟರ್ಕಿ ಅಧ್ಯಕ್ಷ ಎರ್ಡೋಗಾನ್ ಅವರ ಇತ್ತೀಚಿನ ನಡೆಯು ಈ ಟರ್ಕಿ ಆತಂಕವನ್ನ ಸ್ಪಷ್ಟವಾಗಿ ಹೊರಹಾಕಿದೆ. ಭಾರತೀಯ ಸೇನೆಯ ಕೈಯಲ್ಲಿ ಟರ್ಕಿಯ ಶಸ್ತ್ರಾಸ್ತ್ರಗಳು ಸೋಲನುಭವಿಸಿದ ನೋವು ಈ ಎರ್ಡೋಗಾನ್ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಈ ನೋವು ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಯಾಕಿಷ್ಟು ಮುಸ್ಲಿಂ ರಾಷ್ಟ್ರಗಳು ದುರ್ಬಲವಾಗಿವೆ ಅನ್ನೋದನ್ನ ಈ ಎರ್ಡೋಗಾನ್ ಹೇಳಬೇಕಾಯಿತು. ಗೆಳೆಯರೆ, ಈ ಸುದ್ದಿ ಕೇವಲ ಟರ್ಕಿಗಷ್ಟೇ ಸಂಬಂಧಿಸಿದ್ದಲ್ಲ, ಅಜರ್ಬೈಜಾನ್ಗೂ ಸಹ ಸಂಬಂಧಿಸಿದೆ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಅಜರ್ಬೈಜಾನ್ ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ ಈ ಟರ್ಕಿ, ಚೀನಾ ಮತ್ತು ಪಾಕಿಸ್ತಾನವನ್ನ ಅಚ್ಚರಿಗೊಳಿಸುವಂತ ಹೇಳಿಕೆ ನೀಡಿದೆ. ಅದಕ್ಕಾಗಿ ಇವತ್ತು ನಾವು ಮೊದಲಿಗೆ ಭಾರತೀಯ ಸೇನೆಯ ಕೈಯಲ್ಲಿ ಸೋಲನುಭವಿಸಿದ ನಂತರ ಈ ಟರ್ಕಿ ಮತ್ತೆ ಭಾರತದ ವಿರುದ್ಧ ಮುಸ್ಲಿಂ ಮೂಲಭೂತವಾದವನ್ನು ಆಶ್ರಯಿಸಿದ ಸುದ್ದಿಯ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ಇನ್ನು ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಆಕ್ಚುಲಿ ಗ್ಲೋಬಲ್ ಇಸ್ಲಾಮಿಕ್ ಎಕನಾಮಿಕ್ ಸಮ್ಮಿಟ್ GIES ಅಲ್ಲಿ ಮಾತನಾಡಿದ ಈ ಎರ್ಡೋಗಾನ್ ಮುಸ್ಲಿಂ ದೇಶಗಳ ಹದಗೆಡುತ್ತಿರುವ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ವಿಶ್ವದ ಜನಸಂಖ್ಯೆಯಲ್ಲಿ ಮುಸ್ಲಿಂ ದೇಶಗಳ ಜನಸಂಖ್ಯೆ 25% ರಷ್ಟಿದೆ. ವಿಶ್ವದಲ್ಲಿ 57 ಮುಸ್ಲಿಂ ದೇಶಗಳಿವೆ. ಆದರೂ ವಿಶ್ವದ ಎಲ್ಲಾ ಮುಸ್ಲಿಂ ದೇಶಗಳ ಜಾಗತಿಕ ವ್ಯಾಪಾರದಲ್ಲಿ ಕೇವಲ 9% ಪಾಲು ಇದೆ ಅನ್ನೋದನ್ನ ಈ ಎರ್ಡೋಗಾನ್ ಹೇಳಿದ್ರು. ಹಾಗೇನೇ ಎರ್ಡೋಗಾನ್ ಎಲ್ಲಾ ಮುಸ್ಲಿಂ ದೇಶಗಳು ತಮ್ಮ ಆಂತರಿಕ ಸಹಕಾರ ಮತ್ತು ವ್ಯಾಪಾರವನ್ನ ಹೆಚ್ಚಿಸಬೇಕು ಅನ್ನೋದರ ಬಗ್ಗೆ ಎಲ್ಲರನ್ನ ತಿಳಿಸಿ ಹೇಳಿದ್ರು. ಆದಾಗ್ಯೂ ದಕ್ಷಿಣ ಏಷ್ಯಾದಲ್ಲಿ ಭಾರತದ ಹೆಚ್ಚುತ್ತಿರುವ ಸಾಮರ್ಥ್ಯದ ಬಗ್ಗೆ ಈ ಎರ್ಡೋಗಾನ್ ಕಳವಳ ವ್ಯಕ್ತಪಡಿಸಿದ್ರು. ಇಲ್ಲಿ ಅವರು ಭಾರತದ ಹೆಸರನ್ನ ಹೇಳಿದ್ರು. ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ಸೇನೆಯಾಗಿ ಭಾರತದ ಕಡೆಗೇನೆ ಸನ್ನೆ ಮಾಡಿ ಸೂಚಿಸಿದ್ರು. ಅಂದ್ರೆ ಈ ಎರ್ಡೋಗಾನ್ ಮತ್ತೊಮ್ಮೆ ಮುಸ್ಲಿಂ ದೇಶಗಳನ್ನ ಭಾರತದ ವಿರುದ್ಧ ಒಟ್ಟುಗೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಈ ಎರ್ಡೋಗಾನ್ ಅವರ ಮಿತ್ರ ಅಜರ್ಬೈಜಾನ್ ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ ಒಂದು ಮಹತ್ವದ ಹೇಳಿಕೆ ನೀಡಿದೆ. ಕಳೆದ ವರ್ಷ ಈ ಅಜರ್ಬೈಜಾನ್ ಅಂದ್ರೆ 2024ರಲ್ಲಿ ಭಾರತದ ಶಸ್ತ್ರಾಸ್ತ್ರಗಳನ್ನ ಲೇವಡಿ ಮಾಡಿತ್ತು. ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹಳೆಯ ಮತ್ತು ಔಟ್ಡೇಟೆಡ್ ಟೆಕ್ನಾಲಜಿ ಇದೆ ಅಂತ ಕರೆದೊಣಕಿಸಿತ್ತು. ಆದರೆ ಈಗ ಇದೇ ಅಜರ್ಬೈಜಾನ್ನ ಭಾರತದ ಶಸ್ತ್ರಾಸ್ತ್ರಗಳ ಕುರಿತು ನಿಲುವು ಇದ್ದಕ್ಕಿದ್ದಂತೆ ಬದಲಾಗಿದೆ. ಅಜರ್ಬೈಜಾನ್ನ ಕ್ಯಾಲಿಬರ್ ಎಜ್ ಮೀಡಿಯಾ ಭಾರತದ ಶಸ್ತ್ರಾಸ್ತ್ರಗಳನ್ನ ಲೇವಡಿ ಮಾಡಿತ್ತು. ಈಗ ಅದೇ ಕ್ಯಾಲಿಬರ್ ಎಜ್ ಮೀಡಿಯಾವು ಭಾರತದ ಶಸ್ತ್ರಾಸ್ತ್ರಗಳನ್ನ ಅತ್ಯಂತ ಗಂಭೀರ ಅಪಾಯ ಅನ್ನೋದನ್ನ ಬಣ್ಣಿಸಿದೆ. ಈ ಹಿಂದೆ ಭಾರತದ ಶಸ್ತ್ರಾಸ್ತ್ರಗಳನ್ನ ಹಳೆಯದು ಅಂತ ಹೇಳಿದ್ದ ಈ ಅಜರ್ಬೈಜಾನ್ ಈಗ ಭಾರತದ ಶಸ್ತ್ರಾಸ್ತ್ರಗಳು ಮಾರಕ ಅಂತ ಹೇಳುವುದಕ್ಕೆ ಶುರು ಮಾಡಿದೆ. ಹಾಗೂ ಇದರೊಂದಿಗೆ ಈ ಅಜರ್ಬೈಜಾನ್ ಪ್ರಸ್ತುತ ಭಾರತವು ಅರ್ಮೇನಿಯಾದ ಯುದ್ಧ ಸಾಮರ್ಥ್ಯವನ್ನು ಕೂಡ ಬಲಪಡಿಸುತ್ತಿದೆ ಅನ್ನೋದನ್ನ ಹೇಳಿದೆ. ಈ ಕಾರಣದಿಂದಾಗಿ ಈಗ ಈ ಅಜರ್ಬೈಜಾನ್ ಎಲ್ಲ ಮುಸ್ಲಿಂ ದೇಶಗಳು ಒಗ್ಗೂಡಿ ಭಾರತವನ್ನ ತಡೆಯಬೇಕು ಅಂತ ಮನವಿ ಮಾಡಿದೆ. ಭಾರತದ ಮೇಲೆ ಒತ್ತಡ ಹೇರಬೇಕು ಮತ್ತು ಭಾರತದ ಶಸ್ತ್ರಾಸ್ತ್ರಗಳನ್ನ ಅರ್ಮೇನಿಯಾಗೆ ತಲುಪುವುದಕ್ಕಾಗಿ ಅವಕಾಶ ನೀಡಬಾರದು ಅನ್ನೋದನ್ನು ಕೂಡ ಹೇಳಿದೆ. ಸೊ ಗೆಳೆಯರೆ, ಈಗ ನೋಡಿದ್ರೆ ಟರ್ಕಿ ಮತ್ತು ಅಜರ್ಬೈಜಾನ್ನ ಈ ಆತಂಕವು ಭಾರತದ ಶಸ್ತ್ರಾಸ್ತ್ರಗಳು ಮತ್ತು ಭಾರತದ ಶಕ್ತಿಯ ಬಗ್ಗೆ ಅವರಿಗೆ ಭಯವಿದೆ ಅನ್ನೋದರ ಬಗ್ಗೆ ಸ್ಪಷ್ಟ ಪುರಾವೆ ನೀಡಿದೆ. ಇದಷ್ಟೇ ಅಲ್ಲದೆ ವಿಶ್ವದ ಯಾವುದೇ ವೇದಿಕೆಯಲ್ಲಿ ಭಾರತದ ವಿರುದ್ಧ ಅವರಿಗೆ ಬೆಂಬಲ ಸಿಕ್ಕಿಲ್ಲ ಅನ್ನೋದು ಇದು ಸಾಬೀತುಪಡಿಸಿದೆ. ಸೊ ಹಾಗಾಗಿ ಟರ್ಕಿ ಮತ್ತು ಅಜರ್ಬೈಜಾನ್ ತಮ್ಮದೇ ರೀತಿಯ ಇತರೆ ಮುಸ್ಲಿಂ ದೇಶಗಳನ್ನು ಕೂಡ ಭಾರತದ ವಿರುದ್ಧ ಪ್ರಚೋದಿಸುವುದಕ್ಕೆ ಪ್ರಯತ್ನಿಸುತ್ತಿವೆ. ಸೊ ಗೆಳೆಯರ, ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.